ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕ್ ಅಲ್ಲಿ. ಸರಿನಾ, ಒಂಚೂರು ಲೆಂತಿ ಆಗ್ಬೋದು, ಬಟ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಅನ್ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೋಬೇಕಾಗತ್ತೆ. ಯಾಕಂತಂದ್ರೆ ಒಂಚೂರು ಮಿಸ್ಟೇಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂಚೂರು ಮಿಸ್ಟೇಕ್ ಆದ್ರೂ ಕೂಡ ಫುಲ್ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗಿ. ಸೊ ಫಸ್ಟ್ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಎ ಅನ್ನೋ ಸಿಟಿಲಿ ಇದ್ದೀನಿ. ನಾನೊಬ್ಬ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಅಂತ ಅಂದ್ರೆ ಸೇಲ್ಸ್ ಮ್ಯಾನ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಸಿಟಿಗೆ ಹೋಗ್ತೀನಿ. ಸೊ ನನ್ನೂರ ಪಕ್ಕದಲ್ಲಿ ಬಿ ಅನ್ನೋ ಸಿಟಿ ಇದೆ, ಸಿ ಅನ್ನೋ ಸಿಟಿ ಇದೆ, ಡಿ ಅನ್ನೋ ಸಿಟಿ ಇದೆ, ಇ ಅನ್ನೋ ಸಿಟಿ ಇದೆ. ಸೊ ಈಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ನಾನು ನನ್ನ ಹೋಮ್ ಸಿಟಿಯಿಂದ ಶುರು ಮಾಡಬೇಕು. ದಿಸ್ ಈಸ್ ಮೈ ಹೋಮ್ ಸಿಟಿ. ನನ್ನ ಮನೆ ಎಲ್ಲಿದೆ ಅದನ್ನ ನಾವು ಹೋಮ್ ಸಿಟಿ ಅಂತ ಕರಿತೀವಿ. ಸೊ ಅಲ್ಲಿಂದ ಶುರು ಮಾಡಿ ಬಿಗೆ ಹೋಗ್ತೀನಿ, ಸಿಗೆ ಹೋಗ್ತೀನಿ, ಡಿಗೆ ಹೋಗ್ತೀನಿ, ಇಗೆ ಹೋಗ್ತೀನಿ. ಮತ್ತೆ ಸಂಜೆ ಆದ್ಮೇಲೆ ನಾನು ವಾಪಸ್ ನನ್ನ ಮನೆಗೆ ಬರ್ಬೇಕಲ್ವಾ. ಸೊ ಮತ್ತೆ ನಾನು ಎಗೆ ಬರ್ತೀನಿ. ಸೊ ಇಲ್ಲಿ ಈ ರೀತಿ ನಾವು ಹೋಗ್ತೀವಿ ಅಂತಂದ್ರೆ ಎಲ್ಲ ಸಿಟಿಗೂ ಒಂದ್ಸಲಿ ಹೋಗ್ಬಿಟ್ಟು ಸೇಲ್ಸ್ ಅನ್ನ ಮಾಡ್ಕೊಂಡು ವಾಪಸ್ ಬರ್ತೀನಿ. ಬಟ್ ಟ್ವಿಸ್ಟ್ ಏನು ಅಂತಂದ್ರೆ ನಾನು ಈ ಬೇರೆ ಸಿಟಿಗಳಿದಾವಲ್ಲ ಅವುಗಳನ್ನ ನಾನು ಕೇವಲ ಒಂದ್ಸಲಿ ಮಾತ್ರ ಹೋಗ್ಬೇಕು. ಈಗ ಹೋಗಿ ಮತ್ತೆ ಡಿಗ್ ಬರಬಾರ್ದು ವಾಪಸ್. ಸರಿನಾ, ಡಿಗ್ ಹೋಗಿದ್ದೀನಿ ಅಂತಂದ್ರೆ ಮತ್ತೆ ಸಿಗ್ ವಾಪಸ್ ಬರಬಾರ್ದು. ಸೊ ಈ ರೀತಿ ಪ್ರತಿಯೊಂದು ಸಿಟಿನೂ ಕೇವಲ ಒಂದ್ಸಲಿ ಮಾತ್ರ ಟ್ರಾವೆಲ್ ಮಾಡಬೇಕು, ಎಕ್ಸೆಪ್ಟ್ ದ ಹೋಮ್ ಸಿಟಿ. ಯಾಕೆ ಎಕ್ಸೆಪ್ಟ್ ಹೋಮ್ ಸಿಟಿ? ಉಳಿದಿರೋ ಸಿಟಿನೆಲ್ಲ ಒಂದ್ಸಲಿ ಮಾತ್ರ ಹೋಗ್ಬೇಕು. ಹೋಮ್ ಸಿಟಿಗೆ ಯಾಕೆ ವಾಪಸ್ 2 ಸಲ ಬರಬೇಕು? ಸಿಂಪಲ್, ಅಲ್ಲಿಂದನೇ ಶುರು ಮಾಡಿರ್ತೀರಾ, ಸೊ ಅದು ಕೌಂಟ್ ಆಗಿರುತ್ತೆ. ಮತ್ತೆ ಅಲ್ಲಿಗೆ ವಾಪಸ್ ಬರ್ತೀಯಲ್ಲ ಅದು ಕೂಡ ಕೌಂಟ್ ಆಗುತ್ತೆ. ಸೊ 2 ಕೌಂಟ್ ಆದಂಗೆ ಆಯ್ತು. ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಆಗಿರೋದ್ರಿಂದ ಮತ್ತೆ ಎಂಡ್ ಆಗ್ತಾ ಇರೋದು ಅಲ್ಲಿಂದ ಆಗಿರೋದ್ರಿಂದ 2 ಸಲ ಕೌಂಟ್ ಆದಂಗೆ ಆಗುತ್ತೆ ಹೋಮ್ ಸಿಟಿ. ಇನ್ನು ಉಳಿದಿರೋದೆಲ್ಲ ಕೇವಲ ಒಂದ್ಸಲಿ ಮಾತ್ರ ಟ್ರಾವೆಲ್ಸ್ ಮಾಡ್ತೀವಿ. ಸೊ ಇಲ್ಲೇನು ಅಂತಂದ್ರೆ ನಾನು ಯಾವ ಸಿಟಿಗೆ ಫಸ್ಟ್ ಹೋಗಿ ಆಮೇಲೆ ಯಾವ ಸಿಟಿಗೆ ಹೋದ್ರೆ ನನಗೆ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ನಾನು ಟ್ರಾವೆಲ್ಸ್ ಅಂತಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ನಾನು ಟ್ರಾವೆಲ್ ಮಾಡಿ ಸೇಲ್ಸ್ ಅನ್ನ ಮಾಡಬಹುದು ಅಂತ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಮ್ದು ಫಸ್ಟ್ ಕೆಲಸ ಏನು ಅಂತಂದ್ರೆ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕಲ್ ಸಾಲ್ವ್ ಮಾಡ್ತಿದೀವಿ ಅಂತಂದ್ರೆ ಇದೊಂದು ಚೂರು ಲೆಂತಿ ಆಗುತ್ತೆ. ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕಲ್ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ನಾವು ಲೋವರ್ ಬೌಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಲೋವರ್ ಬೌಂಡ್. ಸೊ ಲೋವರ್ ಬೌಂಡ್ ವ್ಯಾಲ್ಯೂ ಅಂತ ಅಂದ್ರೆ ಏನು? ವಿಚ್ ವಿಲ್ ಬಿ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ 2. ಎಸ್ ಅಂತ ಅಂದ್ರೆ ಸಮ್ ಆಫ್ ಟೂ ಸ್ಮಾಲ್ ಎಡ್ಜಸ್. ಸರಿನಾ? ಸೊ ಇಲ್ಲಿ ಎ ಬಿ ಸಿ ಡಿ ನ ಸಿಟಿಗಳು ಅಂತ ಅನ್ಕೊಂಡ್ರೆ ಇಲ್ಲಿ ಲೈನ್ ಗಳಿದಾವಲ್ಲ ಇವುಗಳನ್ನ ರೋಡ್ ಅಂತ ಅನ್ಕೊಳ್ಳಿ. ಅಂತಂದ್ರೆ ಎಡ್ಜಸ್ ಗಳು, ಇವು ವರ್ಟಿಸಿಸ್ ಗಳು, ಇವು ಎಡ್ಜಸ್ ಗಳು. ಸೊ ಅದ್ರ ಕಾಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ಏನ್ ತಗೋಬೇಕು? ಸಮ್ ಆಫ್ 2 ಸ್ಮಾಲ್ ಎಡ್ಜಸ್ ಅನ್ನ ತಗೋಬೇಕು. ಇವಾಗ ನೋಡಿ, ಎ ಬಿ ಸಿ ಮತ್ತೆ ಡಿ 4 ವರ್ಟಿಸಿಸ್ ಗಳು ಅಂತಂದ್ರೆ 4 ಸಿಟಿಗಳು ಅವೇ ತಾನೆ, ಎ ಬಿ ಸಿ ಡಿ. ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಎಗೆ ಪ್ಲಸ್ ಬಿಗೆ ಪ್ಲಸ್ ಸಿಗೆ ಪ್ಲಸ್ ಡಿಗೆ ಹೋಲ್ ಡಿವೈಡೆಡ್ ಬೈ 2. ಸೊ ಎ ಅನ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಸ್ಮಾಲೆಸ್ಟ್ ಎಡ್ಜಸ್ ಗಳು ಯಾವ್ಯಾವ ಸಿಗ್ತವೆ? ಎ ಇಂದ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತವು. ಎ ಇಂದ ಡೈರೆಕ್ಟ್ ಆಗಿ 1 ಕನೆಕ್ಟ್ ಆಗಿದೆ, 5 ಕನೆಕ್ಟ್ ಆಗಿದೆ, ನೆಕ್ಸ್ಟ್ 3 ಕನೆಕ್ಟ್ ಆಗಿದೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1, 3, 5 ಅಲ್ಲಿ ಸ್ಮಾಲೆಸ್ಟ್ 2 ವ್ಯಾಲ್ಯೂನ ತಗೋಬೇಕು, 1 ಮತ್ತೆ 3. ಸೊ 1 ಪ್ಲಸ್ 3 ಅಂತ ತಗೊಂತೀವಿ ಎಗೆ. ನೆಕ್ಸ್ಟ್ ಬಿಗೆ ಬನ್ನಿ. ಸೊ ಬಿಗೆ ಟಚ್ ಆಗಿರುವಂತ ಎಡ್ಜಸ್ ಗಳಲ್ಲಿ ವ್ಯಾಲ್ಯೂಗಳನ್ನ ನೋಡಿ, 3, 6, 7. ಸೊ ಸ್ಮಾಲೆಸ್ಟ್ 2 ವ್ಯಾಲ್ಯೂ ಯಾವುದು? 3 ಮತ್ತೆ 6. ಸೊ 3 ಪ್ಲಸ್ 6. ನೆಕ್ಸ್ಟ್ ಸಿಗೆ ಬಂದಾಗ, ಸೊ ಸಿಗೆ 1 ಮತ್ತೆ ಇಲ್ಲಿ ನೋಡಿ 6 ಮತ್ತೆ 4 ಕನೆಕ್ಟ್ ಆಗಿದೆ. ಸೊ 1, 6, 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 1 ಮತ್ತೆ 4. ಸೊ 1 ಪ್ಲಸ್ 4. ನೆಕ್ಸ್ಟ್ ಡಿಗೆ ಅಂತ ಬಂದಾಗ 4 ಮತ್ತೆ ಇದು 5 ಮತ್ತೆ 7 ಕನೆಕ್ಟ್ ಆಗಿದೆ. ಸೊ 4, 5, 7 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂಗಳು ಯಾವ್ಯಾವು? 4 ಮತ್ತೆ 5. ಸೊ ಈ ರೀತಿ ನಾವು 2 ಸ್ಮಾಲೆಸ್ಟ್ ಎಡ್ಜಸ್ ಗಳನ್ನ ತಗೋಬೇಕು ಪ್ರತಿ ಒಂದು ವರ್ಟೆಕ್ಸ್ ಅಥವಾ ನೋಡ್ ಅಲ್ಲಿ ಅಂತಂದ್ರೆ ಸಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ವ್ಯಾಲ್ಯೂ ಏನಾಗುತ್ತೆ? 1 ಪ್ಲಸ್ 3 ವಿಲ್ ಬಿ 4 ಪ್ಲಸ್ 3 ಪ್ಲಸ್ 6 ಅಂತಂದ್ರೆ 9 ಪ್ಲಸ್ 1 ಪ್ಲಸ್ 4 ಅಂತಂದ್ರೆ 5 ಪ್ಲಸ್ 4 ಪ್ಲಸ್ 5 ಅಂತಂದ್ರೆ 9 ಹೋಲ್ ಡಿವೈಡೆಡ್ ಬೈ 2. ವ್ಯಾಲ್ಯೂ ಏನಾಗುತ್ತೆ? 9 ಪ್ಲಸ್ 9 ಅಂತಂದ್ರೆ 18 ಆಯ್ತು. 18 ಪ್ಲಸ್ 5 ಅಂತಂದ್ರೆ 23. 23 ಪ್ಲಸ್ 4 ಅಂದ್ರೆ 27. ಸೊ 27 ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಏನಾಗುತ್ತೆ? 27 ಬೈ 2 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 2 1s are 2 3s are 0.5 ಆಯ್ತು. ಇಟ್ ಈಸ್ ವೆರಿ ನಿಯರ್ ಟು 14. ಸರಿನಾ? ಒಂದ್ ಸ್ವಲ್ಪ ಗ್ರೇಟರ್ ವ್ಯಾಲ್ಯೂನೇ ತಗೊಳ್ಳೋಣ. ಸೊ 14 ಅನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಬರೀತಾ ಹೋಗ್ತೀನಿ. ಸರಿನಾ? ಸೊ ಇಲ್ಲಿ ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಬರೆಯೋಣ. ಸ್ಟೇಟ್ ಸ್ಪೇಸ್ ಟ್ರೀ. ಸೊ ಇವಾಗ ಮೊದಲನೇದು ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಮೊದಲನೇದು
ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೇಟ್ ಸ್ಪೇಸ್ ಟ್ರೀಯನ್ನ. ಇವಾಗ ಮೊದಲಿಗೆ ಲೋವರ್ ಬೌಂಡ್ ವ್ಯಾಲ್ಯೂ ಎಷ್ಟು ಬಂದಿದೆ, 14 ಬಂದಿದೆ. ಸೊ ಲೋವರ್ ಬೌಂಡ್ ವ್ಯಾಲ್ಯೂ ಎಷ್ಟು ಬಂದಿದೆ, 14. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎ ಅನ್ನ ನನ್ನ ಓನ್ ಸಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಎ ಇಂದ ಶುರು ಮಾಡಿದ್ರೆ ಏನ್ ಮಾಡ್ಬೇಕು, ಎಲ್ಲಾ ಸಿಟಿಗಳಿಗೂ ಕೇವಲ ಒಂದ್ಸಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಎಗೆ ಬರ್ಬೇಕು. ಸೊ ಇವಾಗ ಎ ಅನ್ನ ನಾನೇನಾದ್ರೂ ಕೂಡ ಸೋರ್ಸ್ ಸಿಟಿ ಅಥವಾ ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡ್ರೆ ಲೋವರ್ ಬೌಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಲೋವರ್ ಬೌಂಡ್ ಫ್ರಮ್ ಎ, ಸರಿನಾ? ಸೊ ಲೋವರ್ ಬೌಂಡ್ ಫ್ರಮ್ ವರ್ಟೆಕ್ಸ್ ಎ ಅಥವಾ ಲೋವರ್ ಬೌಂಡ್ ಫ್ರಮ್ ಸಿಟಿ ಎ ಅಂತ ಕೂಡ ಕರಿಬಹುದು. ಸೊ ಇವಾಗ ನಾನು ಎ ಇಂದ ಎಲ್ಲೆಲ್ಗೆ ಹೋಗ್ಬೋದು, ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಡಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದು. ಸೊ ಎ ಇಂದ ಬಿಗೆ ಇರುವಂತಹ ಲೋವರ್ ಬೌಂಡ್, ಎ ಇಂದ ಡಿಗೆ ಇರುವಂತಹ ಲೋವರ್ ಬೌಂಡ್, ಎ ಇಂದ ಸಿಗೆ ಇರುವಂತಹ ಲೋವರ್ ಬೌಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಇಂದ ಬಿ ಅಂತ ಬಂದಾಗಲೂ ಅಷ್ಟೇ ಸಿಂಪಲ್. ಏನ್ ಮಾಡಬೇಕು, ಫಸ್ಟ್ ಎ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, 4 ವರ್ಟೆಕ್ಸ್ ಇರೋದು. ಸೊ ಇವಾಗ ಪ್ಲಸ್ 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 ನಾನು ಯಾವ ರೀತಿ ಬರೀತಾ ಹೋಗ್ತೀನಿ ಆ ರೀತಿ ಬರೀತಾ ಹೋಗಿ ಅವಾಗ ನಿಮಗೆ ಸಿಂಪಲ್ ಆಗ್ತಾ ಹೋಗುತ್ತೆ. ಪ್ರತಿ ಸ್ಟೆಪ್ ಅಲ್ಲೂ ಕೂಡ ನಾವು ಲೋವರ್ ಬೌಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ, S/2. ಸೊ ಕ್ಯಾಲ್ಕುಲೇಟ್ ಮಾಡಿ. ಸೊ ಇವಾಗ ಎ ಇಂದ ಬಿಗ್ ಬರ್ತಾ ಇದ್ದೀನಿ ನೋಡಿ, ಇಲ್ಲಿ ಎ ಇಂದ ಬಿಗ್ ಬರ್ತಿರೋದ್ರಿಂದ ಈ 3 ಫಿಕ್ಸ್ ಆಗಿದ್ದೇ ಇರುತ್ತೆ. ಸೊ ಎ ಇಂದ ಬಿಗ್ ಬರ್ತಿರೋದ್ರಿಂದ ಈ 3 ಅನ್ನ ನಾನು ತಗೋಬೇಕು. ಸೊ ಎ ಅಲ್ಲೂ ಕೂಡ ಯೂಸ್ ಮಾಡಬೇಕು, ಬಿ ಅಲ್ಲೂ ಕೂಡ ಯೂಸ್ ಮಾಡ್ಬೇಕು. ಯಾಕೆ, ಎ ಇಂದ ಬಿಗ್ ಬರ್ತಾ ಇದ್ದೀನಿ. ಸೊ ಅದೇ ಪಾತ್ ಅನ್ನ ನಾನು ಯೂಸ್ ಮಾಡ್ಬೇಕು, ಎ ಇಂದ ಬಿಗ್ ಬರ್ತಿರುವಂತ ಪಾತ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಮಾಲೆಸ್ಟ್ ವ್ಯಾಲ್ಯೂ ಎಡ್ಜ್ ವ್ಯಾಲ್ಯೂ ಇರುವಂತದ್ದನ್ನ ಆಡ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಎ ಅಂತ ತಗೊಂಡಾಗ 3 ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಇನ್ನು ಉಳಿದಿರೋದು 1 ಮತ್ತೆ 5. ಸೊ ಅವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 1. ಸೊ ಅದನ್ನ ಆಡ್ ಮಾಡ್ತೀನಿ. ನೆಕ್ಸ್ಟ್ ಬಿ ಅಂತ ಬಂದಾಗ 3 ಆಲ್ರೆಡಿ ಸೆಲೆಕ್ಟ್ ಆಗಿದೆ, 6 ಮತ್ತೆ 7 ಉಳ್ಕೊಂತು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 6. ಸೊ 6 ಅನ್ನ ಆಡ್ ಮಾಡಿ. ನೆಕ್ಸ್ಟ್ ಸಿ ಅಂತ ಬಂದಾಗ ಸಿ ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂಗಳು ಯಾವ್ಯಾವು, ಇವಾಗ 1, 6 ಮತ್ತೆ 4 ಅಲ್ಲಿ 1 ಮತ್ತೆ 4. ಸೊ 1 + 4. ನೆಕ್ಸ್ಟ್ ಡಿ ಅಂತ ಬಂದಾಗ 4, 5 ಮತ್ತೆ 7 ಅಲ್ಲಿ 4 ಮತ್ತೆ 5. ಸರಿನಾ? ಎ ಇಂದ ಬಿ ಹೋಗ್ತಿರೋದ್ರಿಂದ ಸೊ ಆ ವ್ಯಾಲ್ಯೂ 3 ಇದೆಯಲ್ಲ, ಸೊ ಅದನ್ನ ಎ ಮತ್ತೆ ಬಿ ಅಲ್ಲಿ ಆಡ್ ಮಾಡಿಬಿಡ್ಬೇಕು ಡೈರೆಕ್ಟ್ ಆಗಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಇನ್ನು ಉಳಿದಿರುತ್ತಲ್ಲ ಒಂದು ಸ್ಪೇಸು, ಸೊ ಅದರಲ್ಲಿ ಏನ್ ಮಾಡ್ತೀವಿ, ಯಾವ್ದು ಸ್ಮಾಲೆಸ್ಟ್ ಎಡ್ಜ್ ವೇಟ್ ಇರುತ್ತೆ ಅದನ್ನ ಆಡ್ ಮಾಡ್ಕೊಂತೀವಿ. ಸಿ ಮತ್ತೆ ಡಿ ಗೆ ಇಲ್ಲಿ ಕನೆಕ್ಷನ್ ಇರಲ್ವಲ್ಲ, ಸೊ ಅದಕ್ಕೋಸ್ಕರ ಅವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಅದನ್ನ ಆಡ್ ಮಾಡ್ಕೊಂತ ಹೋಗ್ತೀವಿ. ಸೊ ಪ್ರೊಸೀಡ್ ಆದಂಗೆ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. 3 + 1 ಅಂತಂದ್ರೆ 4, ಪ್ಲಸ್ 3 + 6 ಅಂದ್ರೆ 9, ಪ್ಲಸ್ 4 + 1 ಅಂದ್ರೆ 5, ಪ್ಲಸ್ 5 + 4 ಅಂತಂದ್ರೆ 9. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಂತೆ, 9 + 9 is 18, 18 + 9 ಅಂತಂದ್ರೆ 27. ಸೊ 27/2 ಅಂತಂದ್ರೆ ಎಷ್ಟಾಯ್ತು, 13.5 ಆಯ್ತು. ಸೊ ನಿಯರೆಸ್ಟ್ ವ್ಯಾಲ್ಯೂ ಇಸ್ 14. ಸರಿನಾ? ಸೊ ನೆಕ್ಸ್ಟ್ ಹೋಗೋಣ ಎ ಇಂದ ಡಿ ಗೆ. ಎ ಇಂದ ಡಿ ಗೆ ಹೋಗ್ತಾ ಇದ್ದೀನಿ, ಇದೇ ಪಾತ್ ಅನ್ನ ಯೂಸ್ ಮಾಡಬೇಕು, ಡೈರೆಕ್ಟ್ ಪಾತ್. ಎ ಇಂದ ಡಿ ಗೆ ಹೋಗ್ತಾ ಇದ್ದೀನಿ ವಿತ್ ದಿ ಕಾಸ್ಟ್ ಆಫ್ 5 ಅಲ್ವಾ. ಸೊ ಸೇಮ್ ಬರೀ ಎ ಬಿ ಸಿ ಡಿ ಪ್ಲಸ್ ಪ್ಲಸ್ ಪ್ಲಸ್. ಈಗ ಎ ಇಂದ ಡಿ ಗೆ ಹೋಗ್ತಾ ಇರೋದು, ಸೊ ಎ ಅನ್ನು ಕೂಡ 5 ಅನ್ನ ಯೂಸ್ ಮಾಡಬೇಕು, ಡಿ ಅಲ್ಲೂ ಕೂಡ 5 ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಪ್ರೊಸೀಡ್ ಆಗ್ತಾ ಹೋಗಿ. ಸೊ ಎ ಅಲ್ಲಿ ನಾನು 5 ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಇನ್ನು ಉಳಿದಿರುವಂತ 1 ಮತ್ತೆ 3 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 1. ಸೊ 1 ಅನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಡಿ ಅಲ್ಲಿ 5 ಆಲ್ರೆಡಿ ಯೂಸ್ ಆಗಿದೆ, ಇನ್ನು ಉಳಿದಿರುವಂತ 4 ಮತ್ತೆ 7 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 4. ಸೊ 4 ಅನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಿ ಮತ್ತೆ ಸಿ ಅಲ್ಲಿ ಸ್ಮಾಲೆಸ್ಟ್ 2 ಎಡ್ಜಸ್ ಯಾವ್ಯಾವು ಬರೀ. ಸಿ ಅಲ್ಲಿ 1 ಮತ್ತೆ 4, ಸೊ 1 + 4. ನೆಕ್ಸ್ಟ್ ಬಿ ಅಲ್ಲಿ ಸ್ಮಾಲೆಸ್ಟ್ ಅಂದ್ರೆ 3 ಮತ್ತೆ 6, ಸೊ 3 + 6 ಅನ್ನ ಬರೀಬೇಕು. ಹೋಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 5 + 1 ಅಂದ್ರೆ 6, 3 + 6 ಅಂದ್ರೆ 9, 4 + 1 ಅಂದ್ರೆ 5, 5 + 4 ಅಂತಂದ್ರೆ 9. ಹೋಲ್ ಡಿವೈಡೆಡ್ ಬೈ 2. ವ್ಯಾಲ್ಯೂ ಎಷ್ಟಾಯ್ತು, 9 + 9 will be 18, 18 + 6 ಅಂದ್ರೆ 24, 24 + 5 ಅಂದ್ರೆ 29. ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಯ್ತು, 14.5, which is almost near to 15. ಇಲ್ಲಿ 14 ಬಂತು, ಇಲ್ಲಿ 15 ಬಂತು. ನೆಕ್ಸ್ಟ್ ಎ ಇಂದ ಸಿ ಗೆ ನೋಡೋದು, ಎ ಇಂದ ಸಿ ಗೆ. ಸೊ ಪಾತ್ ಡೈರೆಕ್ಟ್ ಪಾತ್ ಕಾಸ್ಟ್ ಎಷ್ಟಿರೋದು, 1. ಸೊ ಅದನ್ನ ಡೈರೆಕ್ಟ್ ಆಗಿ ಇನ್ಕ್ಲೂಡ್ ಮಾಡ್ಬಿಡ್ತೀವಿ. ಸೊ ಎ ಬಿ ಸಿ ಡಿ ಪ್ಲಸ್ ಪ್ಲಸ್ ಪ್ಲಸ್. ಸೊ ಇವಾಗ ಎ ಇಂದ ಸಿ ಗೆ ಬರ್ತಾ ಇರೋದಲ್ವಾ, ಸೊ ಎ ಅಲ್ಲೂ ಕೂಡ 1 ಅನ್ನ ಇನ್ಕ್ಲೂಡ್ ಮಾಡಬೇಕು, ಸಿ ಅಲ್ಲೂ ಕೂಡ 1 ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಇನ್ನ ಉಳಿದಿರೋದೆಲ್ಲ ಸೇಮ್. ಸೊ ಎ ಅಲ್ಲಿ ಆಲ್ರೆಡಿ 1 ಯೂಸ್ ಆಗಿದೆ, 5 ಮತ್ತೆ 3 ಅಲ್ಲಿ ಇನ್ನು ಉಳಿದಿರುವಂತದ್ದು 5 ಮತ್ತೆ 3, ಅದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು, 3. ಸೊ 3 ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಸಿ ಅಲ್ಲಿ 1 ಆಲ್ರೆಡಿ ಯೂಸ್ ಆಗಿದೆ, 6 ಮತ್ತೆ 4 ಉಳ್ಕೊಂಡಿದೆ, ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 4. ಸೊ 4 ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಬಿ ಅಲ್ಲಿ ಸ್ಮಾಲೆಸ್ಟ್ 2 ಎಡ್ಜಸ್ ಯಾವು, 3 ಮತ್ತೆ 6. ಸೊ 3 + 6. ನೆಕ್ಸ್ಟ್ ಡಿ ಅಲ್ಲಿ ಸ್ಮಾಲೆಸ್ಟ್ 2 ಎಡ್ಜಸ್ ಆರ್ 4 ಮತ್ತೆ 5. ಸೊ 4 + 5 ಹೋಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಏನಾಗುತ್ತೆ,
1 plus 3 will be 4 plus 3 plus 6 ಅಂದ್ರೆ 9 plus 4 plus 1 ಅಂದ್ರೆ 5 plus 4 plus 5 ಅಂತ ಅಂದ್ರೆ 9 ಆಯ್ತು. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 9 plus 9 will be 18 18 plus 9 ಅಂತ ಅಂದ್ರೆ 27 27 by 2 ಅಂತ ಅಂದ್ರೆ it will be equal to 13.5 which will be equal to 14. ಸೊ ಇಲ್ಲಿ ನನಗೆ ಎರಡು ಕಂಡೀಷನ್ ಅಲ್ಲಿ 14 ಬಂದಿದೆ. ಎ ಇಂದ ಬಿ ಹೋದ್ರೂ ಕೂಡ 14, ಎ ಇಂದ ಸಿ ಹೋದ್ರೂ ಕೂಡ 14 ಬಂದಿದೆ. ಸೊ ಇವಾಗ ನೋಡಿ ಅದನ್ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ ಫಸ್ಟ್. ಸೊ ಎ ಇಂದ ಬಿ ಬಂದ್ರೆ ಎ ಇಂದ ಸಿ ಗೆ, ಎ ಇಂದ ಡಿ ಗೆ, ಸರಿನಾ? ಸೊ ಲೋವರ್ ಬೌಂಡ್ ವ್ಯಾಲ್ಯೂಗಳು ಏನಿದಾವೆ, ಎ ಇಂದ ಬಿ ಬಂದ್ರೆ ಲೋವರ್ ಬೌಂಡ್ ಇಸ್ 14, ಎ ಇಂದ ಸಿ ಬಂದ್ರೆ ಲೋವರ್ ಬೌಂಡ್ ಇಸ್ 14, ನೆಕ್ಸ್ಟ್ ಎ ಇಂದ ಡಿ ಬಂದ್ರೆ ಲೋವರ್ ಬೌಂಡ್ ಇಸ್ 15. ಸೊ ಇದು ದೊಡ್ಡ ವ್ಯಾಲ್ಯೂ ಆಯ್ತು, ಇದನ್ನ ನಾನು ಚೂಸ್ ಮಾಡಂಗೇ ಇಲ್ಲ. ಈಗ ಎ ಮತ್ತೆ ಈಗ ಎ ಇಂದ ಬಿ ಗೆ, ಎ ಇಂದ ಸಿ ಗೆ ಇದೆ. ಸೊ ಇವೆರಡರಲ್ಲಿ ನೀವು ನೋಡಿದ್ರೆ ಸೇಮ್ ವ್ಯಾಲ್ಯೂಗಳು ಬಂದಿದೆ. 3 plus 1 3 plus 6 1 plus 4 4 plus 5. ಇಲ್ಲಿ ನೋಡಿ 1 plus 3 3 plus 6 1 plus 4 4 plus 5. ಸೊ ಸೇಮ್ ವ್ಯಾಲ್ಯೂಗಳು ಬಂದಿದ್ದಾವೆ. ಸೊ ಇವಾಗ ನಾವು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಎ ಕಾಮ ಬಿ ಅನ್ನೇ ಚೂಸ್ ಮಾಡ್ಕೊಂತೀನಿ, ಯಾಕಂತಂದ್ರೆ ಸೇಮ್ ಪಾತ್ ಗಳನ್ನ ನಾವು ಯೂಸ್ ಮಾಡಿರೋದ್ರಿಂದ ಎ ಇಂದ ಬಿ ಹೋಗೋಣ, ಸರಿನಾ? ಸೊ ಎ ಇಂದ ಬಿ ಗೆ ಸೆಲೆಕ್ಟ್ ಮಾಡ್ಕೊಂತೀನಿ, ಇದು ಬೇಕಾಗಿಲ್ಲ ನನಗೆ, ಸರಿನಾ? ಸೊ ಇವಾಗ ಬಿ ಇಂದ ನೋಡ್ತಾ ಹೋಗೋಣ. ದಟ್ ಈಸ್ ಲೋವರ್ ಬೌಂಡ್ ವ್ಯಾಲ್ಯೂ ಫ್ರಮ್ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ ಎ ಆಲ್ರೆಡಿ ಆಗಿದೆ, ಎ ಇಂದ ನಾನು ಇವಾಗ ಬಿ ಗೆ ಬಂದಿದ್ದೀನಿ. ಬಿ ಇಂದ ನಾನು ಉಳಿದಿರುವಂತದ್ದಕ್ಕೆ ಯಾವ್ಯಾವ್ದಕ್ಕೆ ಹೋಗ್ಬೋದು, ಸಿ ಗೆ ಹೋಗ್ಬೋದು ಅಥವಾ ಡಿ ಗೆ ಹೋಗ್ಬೋದು. ಸೊ ಬಿ ಇಂದ ಸಿ ಗೆ ಹೋಗ್ಬೋದು, ಬಿ ಇಂದ ಡಿ ಗೆ ಹೋಗ್ಬೋದು. ಇದೇ ರೀತಿ ನೀವು ಬರ್ಕೋಬೇಕು, ಸರಿನಾ? ಯಾವ್ಯಾವ್ದಾಗಿದೆ ಅದನ್ನ ಕ್ಯಾನ್ಸಲ್ ಔಟ್ ಮಾಡ್ಕೊಳ್ರಿ. ಎ ಇಂದ ಬಿ ಬರ್ಬೇಕಾದ್ರೆ ಅಷ್ಟೇ ಸೇಮ್ ಪ್ರೊಸೀಜರ್ ಅಲ್ಲಿ ಬರೀರಿ. ಎ ಬಿ ಸಿ ಡಿ ಪ್ಲಸ್ 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 ಹೋಲ್ ಡಿವೈಡೆಡ್ ಬೈ 2. ಸೊ ಇವಾಗ ಎ ಇಂದ ಬಿ ಬಂದು ಬಿ ಇಂದ ಸಿ ಬಂದಿದ್ದೀನಿ ಅಲ್ವಾ? ಸೊ ಫಸ್ಟ್ ಏನ್ ಮಾಡಿದೆ, ಎ ಇಂದ ಬಿ ಬಂದೆ, ಬಿ ಇಂದ ಸಿ ಬಂದಿದೆ. ಸೊ ಎ ಇಂದ ಬಿ ಬರೋದಕ್ಕೆ ಕಾಸ್ಟ್ ಎಷ್ಟಿತ್ತು ನನಗೆ 3. ಸೊ ಎ ಅಲ್ಲಿ ಮತ್ತೆ ಬಿ ಅಲ್ಲಿ 3 ಅನ್ನ ಇನ್ಕ್ಲೂಡ್ ಮಾಡಬೇಕು. ಸೊ ಎ ಇಂದ ಬಿ ಬಂದಿದ್ದಕ್ಕೆ ಕಾಸ್ಟ್ 3 ಇತ್ತು. ಸೊ ಅದನ್ನ ಎ ಅಲ್ಲೂ ಇನ್ಕ್ಲೂಡ್ ಮಾಡಬೇಕು, ಬಿ ಅಲ್ಲೂ ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಬಿ ಇಂದ ಸಿ ಬಂದಿದ್ದೀನಿ, ಬಿ ಇಂದ ಸಿ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ 6. ಸೊ ಅದನ್ನ ನಾನು ಬಿ ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕು, ಸಿ ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕು. ಸೊ ಇವಾಗ ಬಿ ಕಂಪ್ಲೀಟ್ ಆಯ್ತು. ಎರಡು ಸ್ಮಾಲೆಸ್ಟ್ ಎಡ್ಜ್ ವ್ಯಾಲ್ಯೂಸ್ ಅನ್ನ ತಗೋಬೇಕಿತ್ತು. 3 ಮತ್ತೆ 6 ಆಲ್ರೆಡಿ ಫಿಲ್ ಆಗಿದೆ. ಸೊ ಇನ್ನು ಉಳಿದಿರೋದೆಲ್ಲ ಯಾವ ಸ್ಮಾಲ್ ಇದೆ ಅದನ್ನ ಆಡ್ ಮಾಡ್ತಾ ಹೋಗಿ. ಸೊ ಈಗ ಸ್ಮಾಲೆಸ್ಟ್ ವ್ಯಾಲ್ಯೂ 3 ಆಲ್ರೆಡಿ ಯೂಸ್ ಆಗಿದೆ. 1 ಮತ್ತೆ 5 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ 6 ಆಲ್ರೆಡಿ ಯೂಸ್ ಆಗಿದೆ, ಇಲ್ಲಿ ಸಿ ಬಂದ್ರೆ 6 ಆಲ್ರೆಡಿ ಯೂಸ್ ಆಗಿದೆ. 1 ಮತ್ತೆ 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 1. ನೆಕ್ಸ್ಟ್ ಡಿ ಅಂತ ಬಂದಾಗ 4 5 7 ಅಲ್ಲಿ ಸ್ಮಾಲೆಸ್ಟ್ 2 ಎಡ್ಜಸ್ ಏನು 4 ಮತ್ತೆ 5. ಸೊ ಇವಾಗ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 3 plus 1 ಅಂತ ಅಂದ್ರೆ 4 plus 3 plus 6 ಅಂತ ಅಂದ್ರೆ 9 plus 6 plus 1 ಅಂತ ಅಂದ್ರೆ 7 plus 4 plus 5 ಅಂತ ಅಂದ್ರೆ 9 ಹೋಲ್ ಡಿವೈಡೆಡ್ ಬೈ 2. ವ್ಯಾಲ್ಯೂ ಏನಾಗುತ್ತೆ 9 plus 9 will be 18, 18 plus 7 ಅಂದ್ರೆ 25, 25 plus 4 ಅಂತ ಅಂದ್ರೆ 29 ಹೋಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 14.5 which is almost nearer to 15. ಸೊ ನೆಕ್ಸ್ಟ್ ಬಿ ಇಂದ ನಾನು ಡಿ ಗೆ ಹೋಗ್ಬೋದಲ್ವಾ? ಸೊ ಎ ಇಂದ ಬಿ ಬಂದು ಬಿ ಇಂದ ಡಿ ಗೆ ಹೋದಂಗ ಆಯ್ತು ಇವಾಗ. ಸೊ ಯಾವ ರೀತಿ ಬರೀತೀರಾ, ಎ ಬಿ ಸಿ ಡಿ. ಸೊ ಪ್ಲಸ್ 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 ಹೋಲ್ ಡಿವೈಡೆಡ್ ಬೈ 2. ಸೊ ಇವಾಗ ಎ ಇಂದ ಬಿ ಬಂದಿದ್ದೀನಿ ಫಸ್ಟ್. ಸೊ ಬರೋದಕ್ಕೆ ಎಷ್ಟು ಕಾಸ್ಟ್ 3. ಸೊ ಕೂಡ ಎ ಅಲ್ಲೂ ಕೂಡ ಯೂಸ್ ಮಾಡಬೇಕು, ಬಿ ಅಲ್ಲೂ ಕೂಡ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಿ ಇಂದ ಡಿ ಬಂದಿದ್ದೀವಿ, ಬಿ ಇಂದ ಡಿ ಬರೋದಕ್ಕೆ ಕಾಸ್ಟ್ ಎಷ್ಟು 7. ಸೊ ಬಿ ಅಲ್ಲೂ ಕೂಡ 7 ಯೂಸ್ ಮಾಡಬೇಕು, ಡಿ ಅಲ್ಲೂ ಕೂಡ 7 ಅನ್ನ ಯೂಸ್ ಮಾಡಬೇಕು. ಇನ್ನು ಉಳಿದಿರೋದೆಲ್ಲ ಸೇಮ್. ಎ ಅಲ್ಲಿ ನಾವು ಆಲ್ರೆಡಿ 3 ಅನ್ನ ಯೂಸ್ ಮಾಡಿದ್ದೀವಿ, 1 ಮತ್ತೆ 5 ಉಳಿದಿರೋದು, ಅದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಡಿ ಅಲ್ಲಿ 7 ಆಲ್ರೆಡಿ ಯೂಸ್ ಆಗಿದೆ, 5 ಮತ್ತೆ 4 ಉಳ್ಕೊಂಡಿದೆ, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 4. ನೆಕ್ಸ್ಟ್ ಸಿ ಅಲ್ಲಿ 1 6 ಮತ್ತೆ 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಯಾವ್ಯಾವು 1 ಮತ್ತೆ 4. ಆಡ್ ಮಾಡಿ ಏನಾಗುತ್ತೆ 3 plus 1 is 4, 3 plus 7 ಅಂದ್ರೆ 10, 1 plus 4 ಅಂತ ಅಂದ್ರೆ 5, 7 plus 4 ಅಂತ ಅಂದ್ರೆ 11 ಹೋಲ್ ಡಿವೈಡೆಡ್ ಬೈ 2. ಸೊ ವ್ಯಾಲ್ಯೂ ಏನಾಗುತ್ತೆ 5 plus 4 ಅಂತ ಅಂದ್ರೆ 9, 9 plus 11 ಅಂದ್ರೆ 20, 20 plus 10 ಅಂತ ಅಂದ್ರೆ 30 ಹೋಲ್ ಡಿವೈಡೆಡ್ ಬೈ 2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 15. ಸೊ ಎರಡು ಕೂಡ ನನಗೆ 15 ಬಂದಿದೆ. ಸೊ ಎರಡು ಪಾಸಿಬಲ್ ಕಂಡೀಷನ್ ಏನು, ಎ ಇಂದ ಬಿ ಬಂದು ಸಿ ಬರೋದು, ಎ ಇಂದ ಬಿ ಬಂದು ಡಿ ಬರೋದು. ಸೊ ಲೋವರ್ ಬೌಂಡ್ ವ್ಯಾಲ್ಯೂ ಎಷ್ಟು ಬಂದಿದೆ, ಎರಡರಲ್ಲೂ ಕೂಡ 15 ಬಂದಿದೆ. ಸೊ ಎರಡಕ್ಕೂ ಕೂಡ ಲೋವರ್ ಬೌಂಡ್ ವ್ಯಾಲ್ಯೂ 15 ಬಂದಿದೆ. ಸೊ ಇಲ್ಲಿ ಪಾತ್ ಗಳು ಡಿಫರೆಂಟ್ ಇದಾವೆ ನೋಡಿ. ಇಲ್ಲಿ 3 plus 1 3 plus 1,
3 + 6 ಇದೆ, ಇಲ್ಲಿ 3 + 6 ಇದೆ, ಇಲ್ಲಿ 6 + 1 ಇದೆ, ಇಲ್ಲಿ 1 + 4 ಇದೆ. ಸೊ ಪಾತ್ಗಳು ಡಿಫರೆಂಟ್ ಆಗಿರೋದ್ರಿಂದ ಈ ಎರಡು ಸಿನಾರಿಯೋಸ್ ಅನ್ನ ನಾನು ಸಾಲ್ವ್ ಮಾಡಬೇಕು. ಇಲ್ಲೇನಾಗಿತ್ತು, ಎ ಬಿ ಮತ್ತೆ ಎ ಸಿ ಅಲ್ಲಿ ಪಾತ್ಗಳು ಕೂಡ ಸೇಮ್ ಇತ್ತು, ಸೇಮ್ ಪಾತ್ಗಳನ್ನ ಯೂಸ್ ಮಾಡಿದ್ರಿಂದ ಇನ್ನೊಂದನ್ನ ಬರೆಯುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲಿ ಪಾತ್ಗಳು ಡಿಫರೆಂಟ್ ಇದಾವೆ, 3 + 6 ಇಲ್ಲಿ 3 + 7. ಸೊ ಈ ರೀತಿ ಪಾತ್ಗಳು ಡಿಫರೆಂಟ್ ಇರೋದ್ರಿಂದ ನಾವು ಇವೆರಡನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿ ನೋಡಬೇಕು. ಸೊ ಎರಡನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ. ಈಗ ಎ ಬಿ ಸಿ ಎ ಬಿ ಡಿ ಅಂತ ಅಂದ್ರೆ 3 ನೋಡ್ಗಳು ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ, ಇನ್ನು ಒಂದೇ ಒಂದು ಉಳ್ಕೊಳ್ಳುತ್ತೆ. ಸೊ ಇವಾಗ ನಾನೇನಾದ್ರೂ ಕೂಡ ಎ ಬಿ ಸಿ ಅನ್ನ ತಗೊಂಡ್ರೆ ಇನ್ನು ಉಳ್ಕೊಳ್ಳುವಂತ ನೋಡ್ ಯಾವುದು, ಡಿ ಮಾತ್ರ ಉಳ್ಕೊಂತು. ಡಿ ಆದ್ಮೇಲೆ ನಾನು ವಾಪಸ್ಸು ಎಗೆ ಬರಬೇಕು. ಸೊ ಇದು ಒಂದು ಪಾತ್, ಸರಿನಾ? ಕೇವಲ ಒಂದೇ ಒಂದು ಉಳ್ಕೊಂಡಿದೆ ಅಂತಂದ್ರೆ ಈ ರೀತಿ ನೀವು ಡೈರೆಕ್ಟ್ ಆಗಿ ಬರಿಬಹುದು. ಸೊ ಎ ಇಂದ ಏನಾದ್ರೂ ಕೂಡ ಬಿ ಹೋಗಿ, ಬಿ ಇಂದ ಡಿ ಬಂದು ಇನ್ನು ಉಳ್ಕೊಳ್ಳೋದೇನು, ಡಿ ಬಂದ್ರೆ ನೆಕ್ಸ್ಟ್ ಸಿ ಒಂದು ಉಳ್ಕೊಳ್ಳುತ್ತೆ. ಸಿ ಇಂದ ಮತ್ತೆ ನಾನು ವಾಪಸ್ಸು ನನ್ನ ಹೋಮ್ ಟೌನಿಗೆ ಹೋಗ್ಬೇಕು ಎ. ಸೊ ಈ ಎರಡು ಪಾತ್ಗಳು ನನಗೆ ಪಾಸಿಬಲ್ ಇರುವಂತದ್ದು. ಸೊ ಎರಡಕ್ಕೂ ಕೂಡ ನೋಡ್ತಾ ಹೋಗೋಣ. ಎ ಬಿ ಸಿ ಡಿ. ಸೊ ಇವಾಗ ನೋಡಿ, ಎ ಇಂದ ಬಿ ಬಂದಿದ್ದೀನಿ. ಎ ಇಂದ ಬಿ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ, 3. ಸೊ ಎ ಅಲ್ಲೂ ಕೂಡ 3 ಬರಿಬೇಕು, ಬಿ ಅಲ್ಲೂ ಕೂಡ 3 ಅನ್ನ ಬರಿಬೇಕು. ನೆಕ್ಸ್ಟ್ ಬಿ ಇಂದ ಸಿ ಬರೋದಕ್ಕೆ, ಬಿ ಇಂದ ಸಿ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ, 6. ಸೊ ಬಿ ಅಲ್ಲೂ ಕೂಡ 6 ಬರಿಬೇಕು, ಸಿ ಅಲ್ಲೂ ಕೂಡ 6 ಬರಿಬೇಕು. ನೆಕ್ಸ್ಟ್ ಸಿ ಇಂದ ಡಿ ಬರೋದಕ್ಕೆ, ಸೊ ಸಿ ಇಂದ ಡಿ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ, 4. ಸೊ ಸಿ ಅಲ್ಲೂ ಕೂಡ 4 ಬರಿಬೇಕು, ಡಿ ಅಲ್ಲೂ ಕೂಡ 4 ಬರಿಬೇಕು. ನೆಕ್ಸ್ಟ್ ಡಿ ಇಂದ ಎ ಬರೋದಕ್ಕೆ ಕಾಸ್ಟ್ ಎಷ್ಟು, 5. ಸೊ ಡಿ ಅಲ್ಲೂ ಕೂಡ 5 ಬರಿಬೇಕು, ಎ ಅಲ್ಲೂ ಕೂಡ 5 ಬರಿಬೇಕು. ನೀಟಾಗಿ ಗೊತ್ತಾಯ್ತಾ ನಿಮ್ಗೆ ಹೆಂಗ್ ಬರೋದು ಅಂತ? ಎ ಇಂದ ಬಿ ಬರೋದಕ್ಕೆ 3 ಬೇಕಿತ್ತು, ಸೊ ಎ ಮತ್ತೆ ಬಿ ಎರಡರಲ್ಲೂ ಕೂಡ 3 ಬರೆದ್ವಿ. ಬಿ ಇಂದ ಸಿ ಬರೋದಕ್ಕೆ ನನಗೆ 6 ಬೇಕಾಗಿತ್ತು, ಸೊ 6 ಅನ್ನ ಬಿ ಅಲ್ಲೂ ಕೂಡ ಬರೆದ್ವಿ, ಸಿ ಅಲ್ಲೂ ಕೂಡ ಬರೆದ್ವಿ. ಸಿ ಇಂದ ಡಿ ಬರೋದಕ್ಕೆ ನನಗೆ 4 ಬೇಕಾಯ್ತು, ಸೊ 4 ಅನ್ನ ಸಿ ಅಲ್ಲೂ ಕೂಡ ಬರೆದಿದ್ವಿ, ಡಿ ಅಲ್ಲೂ ಕೂಡ ಬರೆದಿದ್ವಿ. ನೆಕ್ಸ್ಟ್ ಡಿ ಇಂದ ಎ ಬರೋದಕ್ಕೆ 5 ಬೇಕಿತ್ತು, ಸೊ ಡಿ ಅಲ್ಲೂ ಕೂಡ ಬರೆದಿದ್ವಿ, ಎ ಅಲ್ಲೂ ಕೂಡ ಬರೆದಿದ್ವಿ. ಸೊ ಈ ರೀತಿ ಬರೀಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ, 3 + 5 will be 8 + 3 + 6 ಅಂದ್ರೆ 9 + 6 + 4 ಅಂದ್ರೆ 10 + 4 + 5 ಅಂತಂದ್ರೆ 9 ಹೋಲ್ ಡಿವೈಡೆಡ್ ಬೈ 2. ಸೊ 9 + 9 ಏನಾಯ್ತು, 18 ಆಯ್ತು. 18 + 10 ಅಂತಂದ್ರೆ 28, 28 + 8 ಅಂತಂದ್ರೆ 36. 36/2 ಅಂತಂದ್ರೆ 3 1s are 3 8s are 16. ಸೊ 18 ಬಂತು ಲೋವರ್ ಬೌಂಡ್ ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲಿ ಲೋವರ್ ಬೌಂಡ್ ವ್ಯಾಲ್ಯೂ ಏನಾಗುತ್ತೆ, ಸಿಂಪಲ್. ಇವಾಗ ಎ ಇಂದ ಬಿ ಬಂದಿದ್ದೀವಿ. ಸೊ ಎ ಇಂದ ಬಿ ಬರೋದಕ್ಕೆ ಕಾಸ್ಟ್ ಎಷ್ಟು, 3. ಸೊ 3 ಎ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಬೇಕು, ಬಿ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಬೇಕು. ಬಿ ಇಂದ ಡಿ ಬರೋದಕ್ಕೆ ಕಾಸ್ಟ್ ಇಸ್ 7. ಸೊ ಬಿ ಅಲ್ಲೂ ಕೂಡ 7 ಇನ್ಕ್ಲೂಡ್ ಆಗಬೇಕು, ಡಿ ಅಲ್ಲೂ ಕೂಡ 7 ಇನ್ಕ್ಲೂಡ್ ಆಗಬೇಕು. ಡಿ ಇಂದ ಸಿ ಬರೋದಕ್ಕೆ 4 ಇದೆ. ಸೊ ಸಿ ಅಲ್ಲೂ ಕೂಡ 4 ಇನ್ಕ್ಲೂಡ್ ಆಗಬೇಕು, ಡಿ ಅಲ್ಲೂ ಕೂಡ 4 ಇನ್ಕ್ಲೂಡ್ ಆಗಬೇಕು. ಸಿ ಇಂದ ಎಗೆ, ಸೊ ಸಿ ಇಂದ ಎಗೆ ಎಷ್ಟಿದೆ, 1 ಇದೆ. ಸೊ ಸಿ ಅಲ್ಲೂ ಕೂಡ 1 ಇನ್ಕ್ಲೂಡ್ ಆಗಬೇಕು, ಎ ಅಲ್ಲೂ ಕೂಡ 1 ಇನ್ಕ್ಲೂಡ್ ಆಗಬೇಕು. ಗೊತ್ತಾಯ್ತಾ ಯಾವ ರೀತಿ ಬರದೆ ಅಂತ? ಸೊ ಸಿಂಪ್ಲಿಫೈ ಮಾಡಿ. 3 + 1 will be 4 + 7 + 3 ಅಂತಂದ್ರೆ 10 + 4 + 1 ಅಂತಂದ್ರೆ 5 + 7 + 4 ಅಂತಂದ್ರೆ 11 ಹೋಲ್ ಡಿವೈಡೆಡ್ ಬೈ 2. 10 + 11 ಅಂತಂದ್ರೆ 21, 21 + 5 will be 26, 26 + 4 will be 30. ಸೊ 30/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು, 15. ಸೊ ಇಲ್ಲಿ 15 ಬಂತು, ಇಲ್ಲಿ 18 ಬಂತು. ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಹೋಮ್ ಸಿಟಿಯಿಂದ ಉಳಿದಿರುವಂತ ಸಿಟಿಗಳನ್ನ ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಮಾಡಿ ಮತ್ತೆ ನನ್ನ ಹೋಮ್ ಸಿಟಿಗೆ ಬಂದಿದ್ದೀನಿ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 15. ಸೊ ಅದನ್ನ ಇಲ್ಲಿ ಬರೀ. ಸೊ ನಾನೇನಾದ್ರೂ ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎ ಇಂದ ಬಿಗೆ ಹೋಗಿ, ಬಿ ಇಂದ ಸಿಗೆ ಹೋಗಿ, ಸಿ ಇಂದ ಡಿಗೆ ಹೋಗಿ, ಡಿ ಇಂದ ಎಗೆ ಬರ್ತೀನಿ ವಿತ್ ದ ಲೀಸ್ಟ್ ಬೌಂಡ್ ವ್ಯಾಲ್ಯೂ ಆಫ್. ಸೊ ಲೀಸ್ಟ್ ಬೌಂಡ್ ವ್ಯಾಲ್ಯೂ ಎಷ್ಟು, 18. ನೆಕ್ಸ್ಟ್ ಇದನ್ನ ಏನಾದ್ರೂ ನಾನು ಚೂಸ್ ಮಾಡಿದ್ರೆ ಎ ಇಂದ ಬಿಗೆ ಹೋಗಿ, ಬಿ ಇಂದ ಡಿಗೆ ಹೋಗಿ, ಡಿ ಇಂದ ಸಿಗೆ ಹೋಗಿ, ಸಿ ಇಂದ ವಾಪಸ್ ಎಗೆ ಬರ್ತೀನಿ ವಿತ್ ದ ಲೋವರ್ ಬೌಂಡ್ ವ್ಯಾಲ್ಯೂ ಆಫ್ 15. ಸೊ ಇವಾಗ ನನಗೆ ಆನ್ಸರ್ ಸಿಕ್ಕಿದೆ. ಎಲ್ಲಿ ಶುರು ಮಾಡಿದ್ದೆ ಅಲ್ಲಿಗೆ ವಾಪಸ್ ಬಂದೆ. ಮತ್ತೆ ಇಂಟರ್ಮೀಡಿಯೇಟ್ ಆಗಿರುವಂತಹ ಸಿಟಿಗಳನ್ನ ನಾನು ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಮಾಡಿದ್ದೀನಿ. ಸೊ ಪಾತ್ ಅನ್ನ ಏನಂತ ಬರೀಬಹುದು, ದೇರ್ಫೋರ್ ಪಾತ್ ಈಸ್ ಈಕ್ವಲ್ ಟು ಎ ಇಂದ ಬಿಗೆ, ಬಿ ಇಂದ ಡಿಗೆ, ಡಿ ಇಂದ ಸಿಗೆ, ಸಿ ಇಂದ ಎಗೆ. ಸೊ ಪಾತ್ ಕಾಸ್ಟ್ ಏನಾಗುತ್ತೆ, ಪಾತ್ ಕಾಸ್ಟ್ ವಿಲ್ ಬಿ ಈಕ್ವಲ್ ಟು 15. ಸರಿನಾ? ಸೊ ಈ ರೀತಿ ನೀವು ನೀಟಾಗಿ ಸಾಲ್ವ್ ಮಾಡಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇದೇ ಟಾಪಿಕ್ ಮೇಲೆ. ಅವಾಗ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.